ಹಾಗಿದ್ರೆ ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಪಕ್ಷದ ಕೆಲಸ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೀಗ ಪಕ್ಷ ಅಲ್ಲ, ಅಧಿಕಾರದ ಚಿಂತೆಯ. ಅಧಿಕಾರಕ್ಕಾಗಿ ಸಿಎಂ ಮನೆ ಮುಂದೆ ನಾಯಕರ ಸಂತೆ ಜೋರಾಗಿದೆ. ಇದೇ ಕಾರಣಕ್ಕೆ ಈಗ ಸ್ಥಾನಮಾನಗಳ ವಿಚಾರವಾಗಿ ಅಂತೆ ಕಂತೆಗಳು ಕೂಡ ಜೋರಾಗಿದೆ. ಯಾಕೆ ಈ ರೀತಿ ಆಯಿತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇಲ್ಲಿ ಮೂಡೋದು. ಹಾಗಿದ್ರೆ ಗೋವಿಂದಣ್ಣ ಈ ಪದಾಧಿಕಾರಿಗಳ ಅಧಿಕಾರದ ವಿಚಾರವಾಗಿ ಏನೆಲ್ಲ ವಿಚಾರಗಳನ್ನು ಹೊತ್ತು ತಂದಿದ್ದಾರೆ ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, ಅಗೇನ್ ಈಗ ಈ ಹಿಂದೆ ನಾವು ಚೀಫ್ ವಿಪ್ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ವಿ. ಇಲ್ಲಿಯೂ ಕೂಡ ಅಷ್ಟೇ ಕಾಂಗ್ರೆಸ್ನ ಪದಾಧಿಕಾರಿಗಳ ವಿಚಾರದ ಬಗ್ಗೆ ಚರ್ಚೆ. ನಾವಿಲ್ಲಿ ಹರಿಪ್ರಸಾದ್ ಅವರ ಮಾತನ್ನು ನೆನಪು ಮಾಡ್ಕೊಳ್ಳೋದಾದರೆ, ಇವನ್ ಈಗಾಗಲೇ ನಾವು ಅದನ್ನು ರೀಕಾಲ್ ಕೂಡ ಮಾಡ್ಕೊಂಡ್ವಿ. ಅಧ್ಯಕ್ಷರಾಗಿ ಅಧಿಕಾರ ತೆಗೆದುಕೊಂಡಂಥ ಟೈಮಲ್ಲಿ ಏನು ಹೇಳಿದರು? ಅಧಿಕಾರ ಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಕಡೆ ಹೋಗಿ, ಪಕ್ಷ ಸಂಘಟನೆ ಪಕ್ಷ ಬೇಕು ಅಂತಂದರೆ ನಮ್ಮ ಕಡೆ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಪಕ್ಷ ಸಂಘಟನೆ ಪಕ್ಷದ ವಿಚಾರವಾಗಿಯೂ ಕೂಡ ಕೆಲವರು ಮುತುವರ್ಜಿಯನ್ನು ತೋರಿಸ್ತಾ ಇದ್ದಾರೆ, ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಪದಾಧಿಕಾರಿಗಳ ಅಧಿಕಾರ ಹಂಚಿಕೆ ಇನ್ನೂ ಕೂಡ ಆಗ್ತಾ ಇಲ್ಲ. ವರ್ಕಿಂಗ್ ಪ್ರೆಸಿಡೆಂಟ್ ವಿಚಾರವಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು ಒಂದು ಕಡೆ ಆದರೆ, ಇದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಇಲ್ಲಿ ನಾವು ಈ ಹಿಂದೆ ಈ ವಿಚಾರವಾಗಿ ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ಕಾಂಗ್ರೆಸ್ಗೆ ಏನಾಗಿದೆ ಅಂತಂದರೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಸಾಕಷ್ಟು ಯಥೇಚ್ಛ ಸಮೃದ್ಧ ಅನ್ನುವಂಥದ್ದೇ ತೊಂದರೆ ಆಗಿಬಿಟ್ಟಿದೆ. MLCಗಳು MLAಗಳು ಇಬ್ಬರನ್ನು ಸೇರಿಸಿದ್ರೆ 180 ಜನ ಆಗ್ತಾರೆ. 180 ಜನ ಶಾಸಕರನ್ನು ಹೆಂಗೆ ಅಕಾಮಡೇಟ್ ಮಾಡ್ತೀರಿ ನೀವು? ಯಾರಿಗೆ ಹೆಂಗೆ ಸಮಾಧಾನ ಮಾಡೋದಕ್ಕಾಗತ್ತೆ ಅನ್ನೋಂಥದ್ದು ಈಗ ಪ್ರಶ್ನೆ ಆಗಿದೆ. ಸೊ ಕೊನೆ ಪಕ್ಷ ಈ ಸ್ಥಾನಮಾನ ಆದರೂ ಸಿಗಲಿ ಅನ್ನೋಂಥ ಲೆಕ್ಕಾಚಾರವ ಹೆಂಗೆ? ಅಲ್ಲ, ಹಂಗೂ ಲೆಕ್ಕಾಚಾರ ಇದೆ ಪಾಟೀಲ್ರೆ. ಏನಂದರೆ ಈಗ ಎಂಥ ಪರಿಸ್ಥಿತಿ ಬಂದ್ಬಿಡುತ್ತಂದರೆ, ನೀವು ಹೇಳಿದ್ರಲ್ಲ ಪ್ರಾಬ್ಲಮ್ ಆಫ್ ಪ್ಲೆಂಟಿ, ಅಂಥ ಸಂದರ್ಭದಲ್ಲಿ ಸಿಕ್ಕ ಸ್ಥಾನಗಳೆಲ್ಲ ಅವಕಾಶಗಳಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಈಗ ಅದರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಹುಡುಕ್ತಾ ಇರ್ಬೋದು ಯಾವ್ಯಾವ ಕುರ್ಚಿ ಖಾಲಿ ಇದೆ ಅಂತೇಳಿ. ಯಾಕಂದರೆ ಅಷ್ಟು ಜನ ಅವ್ರ ಮನೆ ಮುಂದೆ ಕ್ಯೂ ನಿಂತಿದ್ದಾರಲ್ಲ. ನೀವು ಸುಮ್ಮನೆ ಬೆಳಗ್ಗೆ ಒಂದು ರೌಂಡು ಸದಾಶಿವನಗರ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದೆ ಹೋಗಿ ಬರಬೇಕು ಪಾಟೀಲ್ರೆ. ಸುಮ್ಮನೆ ನೋಡ್ಕೊಬರ್ಬೇಕು. ನೀವು ಸುಮ್ಮನೆ ಗಾಡಿ ತಾನು ಸುಮ್ಮನೆ ಹೋಗ್ಬೇಕು. ಎಷ್ಟು ಜನ ನಿಂತಿರ್ತಾರೆ, ಎಷ್ಟು ಜನ MLAಗಳು ನಿಂತಿರ್ತಾರೆ, ಎಷ್ಟು ಜನ ಸಚಿವಾಕಾಂಕ್ಷಿಗಳು ನಿಂತಿರ್ತಾರೆ, ಎಷ್ಟು ಜನ ನಿಗಮ ಮಂಡಳಿ ಸ್ಥಾನಮಾನಗಳ ಮೇಲೆ ಕಣ್ಣಿಟ್ಟರು ಅಂತ ನಾಯಕರು ನಿಂತಿರ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಸುಮ್ಮನೆ ಹೋಗೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ಗೋವಿಂದಣ್ಣ ಬೇಜಾರಾಗಿ ಇವ್ರು ಯಾಕಪ್ಪ ಇಲ್ಲಿ ಬಂದ್ರು ಅಂತ ಅಲ್ಲಿಂದ ಕಾಲ್ ಕಿತ್ತರು ಅಂತಂದ್ರೆ ಮತ್ತೆ ನಿಮಗೆ ಸುದ್ದಿ ಸಿಗ. ಅಲ್ಲ ಪಾಟೀಲ್, ಅಲ್ಲ ಅವ್ರ ಕಾಲ್ ಕೀಳ್ತಾರೋ ಬಿಡ್ತಾರೋ, ನಿಮ್ ಕಣ್ಣಿಗೆ ಗೋವಿಂದಣ್ಣ ಅಂತೂ ಬೀಳೋದು ಬೇಡ. ಅದಕ್ಕೋಸ್ಕರ ನಾನೇ ಹೋಗಿ ಬಂದು ಹೇಳ್ಬಿಡ್ತೀನಿ ಪಾಟೀಲ್ರೆ ನಿಮ್ಗೆ. ಈಗ ನಾನೇ ಇದಿಲ್ಲ ಇಲ್ಲೇ, ನಾನೇ ಹೇಳ್ಬಿಡ್ತೀನಿ. ಏನಂದ್ರೆ ಪಾಟೀಲ್ರೆ, ಅಲ್ಲಿ ಅಷ್ಟು ಜನ ಅಂದರೆ ಎಷ್ಟರ ಮಟ್ಟಿಗೆ ಒತ್ತಡ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಿ ಕುರ್ಚಿ ಸಿಕ್ಕಿದ್ರು ಈ ಕುರ್ಚಿಯಲ್ಲಿ ಅವ್ರನ್ನ ಕೂರಿಸ್ಬೋದಾ ಅಂತ ಹೇಳಿ ನೋಡುವಂಥ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಅಂದರೆ ಒಂದೊಂದು ಸ್ಥಾನವೂ ಒಂದೊಂದು ಅವಕಾಶವಾಗಿ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿ ಅವ್ರನ್ನ ಫಿಟ್ ಮಾಡ್ಬೋದು, ಅಲ್ಲಿ ಇವ್ರನ್ನ ಫಿಟ್ ಮಾಡ್ಬೋದು, ಈ ರೀತಿ ನೋಡ್ತಾ ಇದ್ದಾರೆ ಅಂತೇಳಿ. ಮತ್ತು ನೋಡಿ, ಈ KPCC ಕಾರ್ಯಾಧ್ಯಕ್ಷ ಹುದ್ದೆ ಅನ್ನೋದಿದೆಯಲ್ಲ ಪಾಟೀಲ್ರೆ, ಇತ್ತೀಚೆಗೆ ನಾನು ಹೇಳೋದು, ಹಿಂದೆ ಅಲ್ಲ, ಇತ್ತೀಚೆಗೆ ಆ ಸ್ಥಾನಮಾನ ಏನೋ ಅಂತ ಅಂದರೆ ಭಾಳ ಅದರಲ್ಲಿ ಏನೋ ಮಾಡಿ ಸಾಧಿಸಿ ತೋರಿಸ್ಬಿಡ್ಬೋದು. ಅದು ಬಂದರೆ ಅದೇನೋ ಒಂದು ವೈಬ್ರೆಂಟ್ ಪೊಸಿಷನ್, ಹಾಟ್ ಸೀಟ್ ಅನ್ನೋ ಥರ ಯಾವತ್ತಿರಲಿಲ್ಲ. ಇತ್ತೀಚೆಗೆ ಬಂದವರು ಏನೋ ಕೊಡ್ತಾರೆ ನಮಗೆ ಬೇರೆ ಎಲ್ಲೂ ಸ್ಥಾನಮಾನ ಕೊಡೋಕ್ಕಾಗಿಲ್ಲ ಅಂತಲೇ ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಜಾತಿ, ಆ ಜಾತಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಒಂದು ಕೊಡಬೇಕು, ಲಿಂಗಾಯತರಿಗೆ ಒಂದು ಕೊಡಬೇಕು, SC ರೈಟು ಲೆಫ್ಟು ಹೀಗೆಲ್ಲ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಅಂತಲಿ ತಗೊಂಡವರು ಅಂದ್ಕೊಂಡಿರ್ತಾರೆ. ಕೊಟ್ಟವರು ಕೂಡ ಹೌದಪ್ಪ ಆ ಸಮುದಾಯಕ್ಕೆ ಏನೋ ಒಂದು ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಿದ್ದೀವಿ ಅಂತ ಇರಬೇಕಲ್ಲ. KPCC ಅಧ್ಯಕ್ಷ ಹುದ್ದೆ ಇಂಥ ಸಮುದಾಯಕ್ಕೆ ಕೊಟ್ಟಾಯಿತು, ಬೇರೆ ಸಮುದಾಯಗಳೆಲ್ಲ ಕೇಳ್ತಾವಲ್ಲ, ಅದಕ್ಕೋಸ್ಕರ ಆದರೂ ಒಂದೇ ಇದ್ದಿದ್ದು ಮೊದಲು KPCC ಕಾರ್ಯಾಧ್ಯಕ್ಷ ಹುದ್ದೆ ಪಾಟೀಲ್ರೆ, ಅದನ್ನು 4 ಮಾಡಿದ್ರು. ಮಾಡಿದ ಉದ್ದೇಶವೇ ಹೀಗೆ ಸಮುದಾಯವಾರು ಹಂಚಿಕೆ ಅಂತ ಹೇಳಿ. ಹೀಗಾಗಿ ಪಾಟೀಲ್ರೆ, ಸಹಜವಾಗಿ ಅಲ್ಲಿಗ ಒಂದೊಂದು ಸ್ಥಾನವೂ ಕೂಡ ಅವಕಾಶದ ಹಾಗೆ ಕಾಣ್ತಾ ಇರೋದು ಬಹಳ ಸ್ವಾಭಾವಿಕ ಅಂತ ಅನಿಸುತ್ತೆ ಪಾಟೀಲ್ರೆ. ಆಯ್ತು, ಈಗ ಹಾಗಿದ್ರೆ ಆಯ್ಕೆ ಆಗೋರ ಮೇಲೆ ನಾವು ಏನು ಭರವಸೆ ಇಟ್ಕೋಬಹುದು ಅಂತ. ಈಗ ಹಲವರು ಇದ್ದಾರೆ, ಈ ಹಿಂದೆ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ಟೈಮ್ನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ವರ್ಕಿಂಗ್ ಪ್ರೆಸಿಡೆಂಟ್ ವರ್ಕ್ ಮಾಡಿದಂಥ ನಿದರ್ಶನ ಇದೆಯಾ ಅನ್ನುವಂತಹ ಪ್ರಶ್ನೆ ಇದ್ದಾಗ ಹಲವು ಹೆಸರುಗಳು ಬರಬಹುದು. ಇಲ್ಲ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಯೂ ಕೂಡ ಕೆಲವರು ಒಳ್ಳೆ ಕೆಲಸವನ್ನ ಮಾಡಿದ್ರು ಪಕ್ಷಕ್ಕಾಗಿ ಅಂತ ಹೇಳಿ. ಈಗ ಆಯ್ಕೆ ಆಗೋದಕ್ಕೆ ಪೈಪೋಟಿ ನಡೆಸ್ತಾ ಇರೋದ್ರಿಂದ ನಾವೇನು ನಿರೀಕ್ಷೆ ಮಾಡ್ಬೋದು ಪಾಟೀಲ್ರೆ? 2 ಪಾಯಿಂಟ್ ಕೂಡ 2 ಆಯಾಮದಲ್ಲಿ ಹೇಳ್ತೀನಿ ನೋಡಿ. ಹಿಂದೆ ಕೆಲಸ ಮಾಡಿದವರು ಯಾರ್ಯಾರು ಅಂತ ನೀವು ಹೇಳಿದ್ರಲ್ಲ, ಈಗ ಈಗೇನಂದರೆ ಬಹುತೇಕ ಅವಧಿ ಮುಗ್ದಾಗೆ ಹೊಸ KPCC ಅಧ್ಯಕ್ಷರು ಬಂದಮೇಲೆ ಹೊಸ ಟೀಮ್ ಮಾಡ್ಕೋತಾರೆ. ಈಗಿರೋರು ತನ್ವೀರ್ ಸೇಠು, ವಿನಯ್ ಕುಲಕರ್ಣಿ, ಈಗ GC ಚಂದ್ರಶೇಖರ್ ಅವರು ಮುಖ್ಯಮಂತ್ರಿಗಳ ಪ್ರಧಾನ ಸಲಹೆಗಾರರಾಗಿ ಹೋದರು. ಅಂದರೆ GC ಚಂದ್ರಶೇಖರ್ ಅವರೆಲ್ಲ ಕೆಲಸ ಮಾಡಿನೂ ತೋರಿಸಿದ್ದಾರೆ. ಈವನ್ ಸಲೀಂ ಅಹಮದ್ ಅವರು ಕೂಡ. ನಿಮಗೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮಗೆ ಗೊತ್ತಿರಲಿ, KPCC ಕಾರ್ಯಾಧ್ಯಕ್ಷರಾಗಿ 2008ರಿಂದ 10ರ ನಡುವೆ ಹೌದಪ್ಪ KPCC ಕಾರ್ಯಾಧ್ಯಕ್ಷ ಅಂತ ಒಂದು ಹುದ್ದೆ ಇದೆ ಅಂತ ತೋರಿಸಿದವ್ರು ಯಾರು ಗೊತ್ತಾ? DK ಶಿವಕುಮಾರ್. ಹೇಳ್ತಾರಲ್ಲ, ಈಗ ವಿರೋಧ ಪಕ್ಷದವರೇ ಒಪ್ಕೋತಾರೆ, ಆ ಮನುಷ್ಯನ ಸಂಘಟನೆ ಒಪ್ಪಬೇಕಪ್ಪ, ಉಳಿದಿದ್ದೆಲ್ಲ ಏನೇ ಇರಲಿ ಅದನ್ನು ಪ್ರತ್ಯೇಕವಾಗಿ ಡಿಸ್ಕಷನ್ ಮಾಡೋಣ. ಸಂಘಟನೆ ಅಂತ ಬಂದರೆ, ಆರ್ಗನೈಸೇಷನ್ ಬಂದರೆ ಅಂದರೆ ಆ ಎಬಿಲಿಟಿ ಇದೆ ಅಂತೇಳಿ BJP ನಾಯಕರು ಹೇಳ್ತಾರೋದಾ? ಅದನ್ನು KPCC ಕಾರ್ಯಾಧ್ಯಕ್ಷರಾಗಿ DK ಶಿವಕುಮಾರ್ ಅವರು 2008ರಿಂದ 10ರ ನಡುವೆ ಪಾಟೀಲ್ರೆ, ಆಗ RV ದೇಶಪಾಂಡೆ ಅವರು
KPCC ಅಧ್ಯಕ್ಷರು, ಸಿದ್ದರಾಮಯ್ಯನವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು. ಆ ಕಾಲದಲ್ಲಿ ಅವ್ರು ತೋರಿಸಿದ್ರು ಆ ಕುರ್ಚಿ ಅಂದರೆ ಏನು ಅಂತೇಳಿ ಅವತ್ತು ತೋರಿಸ್ಕೊಟ್ಟಿದ್ರು ಅವರು. ಅದಾದ ನಂತರ ನಿಮಗೆ ನೆನಪಿರ್ಬೋದು ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಇಂಥವರೆಲ್ಲ ಧ್ರುವನಾರಾಯಣ್ ಅವರು, ದಿವಂಗತ ಧ್ರುವನಾರಾಯಣ್ ಅವರು ಇದ್ದಾರಲ್ಲ, ರಾಜ್ಯಾದ್ಯಂತ ಓಡಾಡ್ಬಿಟ್ರು ಅವರು. ಇನ್ಫ್ಯಾಕ್ಟ್ ಏನು ಮಾಡಿದ್ರು ಗೊತ್ತಾ ಪಾಟೀಲ್ರೆ, ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬೊಬ್ಬರನ್ನ ಅಂತಲೇ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ. ಇಷ್ಟರ ಮಟ್ಟಿಗೆ ಎಲ್ಲರೂ ಒಬ್ಬರೇ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಂತ್ಯ ಜವಾಬ್ದಾರಿ ಕೊಡೋಣ ಅಂತಲೇ ಹಳೆ ಮೈಸೂರಿನ ಜವಾಬ್ದಾರಿ ಒಬ್ರಿಗೆ ಕೊಟ್ಟರು, ಮಂಗಳೂರಿನ ಭಾಗದ ಒಬ್ರಿಗೆ ಕೊಟ್ಟರು. ಈ ರೀತಿಯಾಗಿ ಡಿವೈಡ್ ಮಾಡಿದ ನಂತರ ಈಗ 4 ಆಗಿದ್ದು ಜಾತಿ ಹಾಗೂ ಪ್ರದೇಶವಾರು ಆಧಾರದ ಮೇಲೆ. ಅದಾದ ನಂತರ ಇತ್ತೀಚೆಗೆ ಏನಾಯಿತು ಅಂದರೆ ಸುಮ್ಮನೆ ಜಾತಿ ಮೇಲೆ ಕೊಡ್ತಾರಪ್ಪ, ಏನೋ ಅವ್ನು ಕೊಡ್ಬೇಕನ್ಲಿ ಕೊಡ್ತಾರ ಅಂತಲಿ ಇತ್ತೀಚೆಗೆ ಬಂದಿರೋದು. ಇನ್ನು ಮುಂದೆ ಹೇಗಾಗುತ್ತೆ ನೋಡಿ, ಕೇಳಿ ಬರ್ತಿರೋ ಹೆಸರುಗಳು ನೋಡಿ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಶರತ್ ಬಚ್ಚೇಗೌಡ. ಶರತ್ ಬಚ್ಚೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಅವ್ರನ್ನೂ ಕೂಡ ನೀವು ಇದೇ ರೀತಿ ಹೇಳ್ಬೋದು. ಉಳಿದಿದ್ದೇನೇ ಇರಲಿ, ಪಕ್ಷ ಸಂಘಟನೆ ಕಾರ್ಯಕರ್ತರ ನಡುವೆ ಓಡಾಟ ಅಂದರೆ ಅವರ ಮಟ್ಟಿಗೆ ಪ್ರೂವ್ ಮಾಡಿದ್ದಾರೆ ಅಂಥೇಳಿ. ಆ ದೃಷ್ಟಿಯಿಂದ ಬಹುಶಃ ಪಕ್ಷ ಒಂದು ಹೋಪ್ ಇಟ್ಕೊಂಡಿರ್ಬೋದು ಅವ್ರ ಮೇಲೆ. ಅದೇ ಕಾರಣಕ್ಕಾಗಿ ಅವ್ರ ಹೆಸರು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿ ಅಲ್ಲೇ ಕ್ವೀನ್ಸ್ ರೋಡಿನ ಕಚೇರಿಯಲ್ಲೇ ಚರ್ಚೆ ಆಗ್ತಾ ಇದೆ ಪಾಟೀಲ್ರೆ. ಅದು ನಮ್ಮ ಗೋವಿಂದಣ್ಣವ್ರು ಕ್ವೀನ್ಸ್ ರೋಡಿಗೆ ಹೋಗಿದ್ರಲ್ಲ, ಅಲ್ಲಿಂದ ಬಂದವರು ಮೊದಲು ಹೇಳಿದ್ದು ಇದೇ ಮಾತು ಪಾಟೀಲ್ರೆ. ಈಗ ಎರಡೂ ವಿಚಾರಗಳಲ್ಲೂ ಸಾಮ್ಯತೆ ಇದೆ. ಈಗ ಮೊದಲ ಸ್ಟೋರಿ ವಿಚಾರದಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಸಾಮ್ಯತೆ ಏನು ಗಮನಿಸ್ತಾ ಇದ್ದೀವಿ ಅಂತಂದರೆ, ಅಲ್ಲಿ ಅಟ್ಲೀಸ್ಟ್ ನಮಗೆ ಚೀಫ್ ವಿಪ್ ಸಿಗ್ಲಪ್ಪ, ಒಂದು ಕ್ಯಾಬಿನೆಟ್ ದರ್ಜೆ ಸಿಗುತ್ತೆ, ಒಂದು ಕೊಠಡಿ ಸಿಗುತ್ತೆ, ಒಬ್ಬರು PA ಸಿಗ್ತಾರೆ, ಒಂದು ಸ್ವಲ್ಪ ಸರ್ಕಾರದ ವಿಚಾರವಾಗಿ ಘನತೆ ಗೌರವ ಅನ್ನುವಂಥದ್ದು ಇರುತ್ತೆ ಅನ್ನೋಂಥ ನಿರೀಕ್ಷೆಯಿಂದ ಆ ಸ್ಥಾನಮಾನಕ್ಕಾಗಿ ಈಗ ಭಾರಿ ಪೈಪೋಟಿ. ಈ ಕಡೆ ಪಕ್ಷದಲ್ಲಿಯೂ ಕೂಡ ಸಂಘಟನೆ ವಿಚಾರವಾಗಿ ಪ್ರಾಮುಖ್ಯತೆ ಸಿಗುತ್ತೆ. ಅಟ್ಲೀಸ್ಟ್ ಅಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅಂತಂದ್ರೆ ಪಕ್ಷದಲ್ಲೇ ಆದರೂ ಒಂದು ಅಸ್ತಿತ್ವ ಅಂತ ಇರಲಿ ನಮಗೆ ರಾಜಕಾರಣಿಗಳಾಗಿರೋದ್ರಿಂದ ಅನ್ನೋಂಥ ಲೆಕ್ಕಾಚಾರದಿಂದ ಈಗ ನಾವು ಪದಾಧಿಕಾರಿಗಳಾಗೋಣ, ವರ್ಕಿಂಗ್ ಪ್ರೆಸಿಡೆಂಟ್ ಆಗೋಣ ಅಂತ ಓಡಾಡ್ತಾ ಇದ್ದಾರೆ. ಹಾಗಿದ್ರೆ ಏನಾದರೂ ಒಂದು ಸ್ಥಾನಮಾನ ಸಿಗಲಿ ಅನ್ನುವಂಥ ಕನ್ಕ್ಲೂಷನ್ಗೆ ಬಂದಂಗಿದೆಯಾ ಈ ಎಲ್ಲ ರಾಜಕಾರಣಿಗಳು? ಪಾಟೀಲ್ರೆ, ಅವರ ಪ್ರಯಾರಿಟಿ ಏನು ಅಂತ ನೀವು ಕೇಳಿದ್ರೆ ನಾವು ಹೇಳೋದ್ವಲ್ಲ ಟೈಟ್ಲು. ಈಗ ವಿಧಾನಸೌಧದಲ್ಲಿ ನೀವು ವಿಧಾನಸೌಧ ಎದುರುಗಡೆ ಹೋದರೆ ನೀವು ಅಲ್ಲೂ ಹೋಗ್ಬೇಡಿ, ನಮ್ಮ ಗೋವಿಂದಣ್ಣರು ಇರ್ತಾರೆ, ನಾನೇ ಹೇಳ್ತೀನಿ. ವಿಧಾನಸೌಧ ಎದುರುಗಡೆ ಟೈಟ್ಲ್ ಏನು, ಮೇಲ್ಗಡೆ ಇರೋದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂಥೇಳಿ. ಪ್ರಯಾರಿಟಿ ಏನು ಕೇಳಿದ್ರೆ ಸರ್ಕಾರದಲ್ಲಿ ಯಾವ್ದಾದ್ರು ಪೊಸಿಷನ್ ಸಿಗ್ಲಿ ಅಂತೇಳಿ. ಈಗ ಬರ್ತಾ ಇತ್ತಲ್ಲ ಬ್ರೇಕಿಂಗ್ ನ್ಯೂಸ್. ಇಲ್ಲಿ ನಿಮ್ದು ಈ ಎರಡು ವಿಚಾರ, ಒಂದು ಸ್ವಕಾರ್ಯ ಮತ್ತೊಂದು ಸ್ವಾಮಿ ಕಾರ್ಯ. ಹೇಳಿ ಪಾಟೀಲ್. ಒಳನೋಟಕ್ಕಾಗಿ ಪಾಟೀಲ್ರು ಹೊರನೋಟನೇ ಹೋಗೋದ್ ಬೇಡ ಅಂತಂದ್ರೆ ಇದ್ಯಾವ ನ್ಯಾಯ ಇದು? ಅಲ್ಲ, ಹೊರನೋಟ ನಮ್ಮ ಮೂಲಗಳು ಇದೆಯಪ್ಪ. ಈ ನಮ್ಮ ಮೂಲಗಳ ಬಗ್ಗೆ ನಾವು ಮಾಹಿತಿ ಕಲಿಯಾಕ ಹೋಗ್ತಿರ್ತೀವಿ. ನಮ್ಮನ್ನು ಮುಖ್ಯಮಂತ್ರಿಗಳು ಕರೀತಾರೆ, ಬನ್ನಿ ಪಾಟೀಲ್ರೆ ಅಂತ ಹೇಳಿ ಹೋಗ್ತೀವಿ, ಮಾತಾಡೋಣ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ, ಅಭಿವೃದ್ಧಿ ವಿಚಾರವಾಗಿ ಸಲಹೆ ಕೊಡಿ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ್ಲೂ ಹೋಗ್ಬೇಡ ಅಂತೀರ? ಅಲ್ಲ ಪಾಟೀಲ್ರೆ, ನಿಮ್ಮ ಕಬಂಧ ಬಾಹುಗಳು ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡೆ ಇಷ್ಟೆಲ್ಲ ಹೇಳ್ತೀರಿ ನೀವು. ಇನ್ನೇನಾದ್ರು ನೀವು ಹೊರಗಡೆ ಹೋಗ್ಬಿಟ್ರೆ ನಮ್ಮ ಗೋವಿಂದಣ್ಣರ ಕತೆ ಏನಾಗಬೇಕು, ಅವ್ರೆಲ್ಲ ಹೋಗ್ಬೇಕು, ಅವ್ರ ಗತಿ ಏನು, ನಮ್ಗೆ ಸ್ವಲ್ಪ ಅವ್ರ ಬಗ್ಗೆ ಕಾಳಜಿ. ನೀವು ಹೋಗಿ ಬೇಡ ಅನ್ನಲ್ಲ, ಬಟ್ ಅವ್ರನ್ನ ಸ್ವಲ್ಪ ಚೂರು ಹೆಂಗೋ ಇನ್ಫಾರ್ಮ್ ಕೊಡ್ತಿರಲ್ಲ. ಪಾಟೀಲ್ರು ಹೋಗ್ತಿದಾರೆ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತಿರಲ್ಲ, ನಂಬರ್ ಇದೆಯಲ್ಲ ನಿಮ್ಮ ಹತ್ರ. ಓ ಕರೆಕ್ಟ್ ಅಲ್ಲ. ಅದು ಒಂದು ಒಳ್ಳೆ ಐಡಿಯಾ ಕೊಟ್ರಿ ಪಾಟೀಲ್ರೆ. ಇದು ನಂಗೆ ಹೊಳೆಯಲ್ಲ, ಕೆಲವು ಸತಿ ಹೊಳೆಯೋದಿಲ್ಲ. ಒಳ್ಳೆ ಐಡಿಯಾ ಕೊಟ್ರಿ, ಹಂಗೆ ಮಾಡೋಣ ಪಾಟೀಲ್ರೆ. ನೀವು ವಿಶಾಲವಾಗಿದೆ ಪ್ರಪಂಚ, ಓಡಾಡಿ ಪಾಟೀಲ್ರೆ. ಹೊಳಸೋದಕ್ಕಿದೀವಿ ನಾವು ಆಗ್ಲೇ ಅಲ್ಲ, ಹೋಗಕ್ಕೂ ರೆಡಿ ಇದ್ದಾರೆ ಪಾಟೀಲ್ರೆ. ಆಮೇಲೆ ಬಹಳ ಮುಖ್ಯವಾಗಿ ಎಲ್ಲಿ ಗೊತ್ತಾ, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಏನು ಗೊತ್ತಾ, ಪೊನ್ನಣ್ಣ ಅವರು ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ ಅಂತೇಳಿ ಒಂದು ಸುದ್ದಿ ಬರ್ತಾ ಇತ್ತು. ಯಾಕೆ ಅಂದರೆ ನೋಡಿ, ಪೊನ್ನಣ್ಣ ಅವರಿಗೆ ಉಪಸಭಾಧ್ಯಕ್ಷರು ಅಂತೇಳಿ ಬಂದಿತ್ತು AICC ಲಿಸ್ಟಲ್ಲೇ, ಚೇಂಜ್ ಆಗಿ ಈಗ ರಾಜಕೀಯ ಕಾರ್ಯದರ್ಶಿ ಅಂತ ಆಯ್ತು. ಹೌದಾ ಪಾಟೀಲ್ರೆ? ಅಂದರೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೂ ಕೂಡ ಎಷ್ಟೋ ಜನ MLAಗಳು ನಾ ರಾಜಕೀಯ ಕಾರ್ಯದರ್ಶಿ ಆಗಲ್ಲ ಅಂತಿದ್ರು. ಈಗ ಅದು ಒಂದು ಪೊಸಿಷನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಪ್ರಯಾರಿಟಿ ಸರ್ಕಾರದಲ್ಲಿ ರಾಜಕೀಯ ಕಾರ್ಯದರ್ಶಿ ಸಿಕ್ಕರೂ ಪರವಾಗಿಲ್ಲ, ಕಡೆಗೆ ಸಿಗಲೇ ಇಲ್ಲಪ್ಪ. ಈಗ ಶರತ್ ಬಚ್ಚೇಗೌಡರು ರಾಜಕೀಯ ಕಾರ್ಯದರ್ಶಿನೂ ಇಲ್ಲ, ಪಕ್ಷದಲ್ಲಿ ಮಂತ್ರಿನೂ, ಸರ್ಕಾರದಲ್ಲಿ ಮಂತ್ರಿನೂ ಆಗಿಲ್ಲ. ಕಡೆಗೆ ಪಕ್ಷದಲ್ಲಿ ಏನಪ್ಪ ನಿನ್ನ ಐಡೆಂಟಿಟಿ ಅಂದರೆ ಒಂದು ಕಾರ್ಯಾಧ್ಯಕ್ಷ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ, ರಾಜ್ಯಾದ್ಯಂತ ಓಡಾಡಲಿಕ್ಕೆ ಒಂದು ಲೈಸೆನ್ಸ್ ಇದ್ದಂಗಲ್ಲ ಪಾಟೀಲ್ರೆ. ಅದಕ್ಕೋಸ್ಕರ ಅದನ್ನು ಪ್ರಯಾರಿಟಿ ಮಾಡ್ಕೋತಾರೆ ಅಷ್ಟೇ ಬಿಟ್ಟರೆ, ಅದರ್ವೈಸ್ ಈಗಲೂ ಕೂಡ ನಿಮಗೆ ಏನು ಬೇಕು ಕೇಳಿದ್ರೆ ಅವ್ರು ಸರ್ಕಾರದಲ್ಲಿ ಒಂದು ಪೊಸಿಷನ್ನೇ ಕೇಳೋದು. ಭಾಳ ಬೆರಳಿಕೆಯಷ್ಟು ಮಂದಿ ಪಾಟೀಲ್ರೆ ಪಕ್ಷದ ಕೆಲಸ ನಾನು ಮಾಡ್ತೀನಿ ಅಂತಲೇ ಹೋಗೋರು. ಹಾಗೆ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಿದೆಯಲ್ಲ, ಅವ್ರ ಹೆಸರು DCMಗೆ ಸಂಭಾವ್ಯ ಪಟ್ಟಿಯಲ್ಲಿತ್ತು. ನೀವೇ ಬಹಳಷ್ಟು ಸತಿ ಸುದ್ದಿ ಓದಿದ್ದೀರಿ ಪಾಟೀಲ್ರೆ, ಹೌದಾ? ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಫಸ್ಟ್ ಪ್ರಯಾರಿಟಿಲಿ ಫಸ್ಟ್ ಹೆಸರಿದ್ದಿದ್ದೆ ಅವ್ರದ್ದು ಮಂತ್ರಿ ಆಗ್ತಾರೆ ಅಂತೇಳಿ. ಯಾವಾಗ ಪುನರ್ರಚನೆ ಆದರೂ BK ಹರಿಪ್ರಸಾದ್ ಅವರು ಮಂತ್ರಿ ಆಗ್ತಾರೆ ಅಂತೇಳಿ ವಿಧಾನಸೌಧ ಕಾರಿಡಾರಲ್ಲೇ ಇಟ್ಟಾಕಿತ್ತು. ಹೌದಾ ಪಾಟೀಲ್ರೆ? ಬಟ್ ನೋಡಿ, ಅವ್ರು KPCC ಅಧ್ಯಕ್ಷರಾಗಿ ಹೋದ್ರು. DCM ವಿಚಾರದ ಬಗ್ಗೆ ಅಲ್ಲಿವರೆಗೂ ಚರ್ಚೆ ಆಯ್ತು ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ಯು ಆರ್ ರೈಟ್. ಅವರು DCM ಹುದ್ದೆಗೂ ಕೂಡ ಮೊದಲ ಹೆಸರು ಅವ್ರದ್ದೇ ಇತ್ತು. ಸಮುದಾಯವಾರು ನೋಡಿದ್ರು ಕೂಡ ಅವರು ಈಡಿಗ ಸಮುದಾಯವನ್ನು ಪ್ರತಿನಿಧಿಸೋದ್ರಿಂದ ಸಹಜವಾಗಿ ಹಿಂದುಳಿದ ವರ್ಗಕ್ಕೆ, ಈಗ ಸಿದ್ದರಾಮಯ್ಯವ್ರನ್ನ ಇಳಿಸಿದ ಮೇಲೆ ಹಿಂದುಳಿದ ವರ್ಗಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ BK ಹರಿಪ್ರಸಾದ್ ಅವ್ರನ್ನ ತರ್ತಾರೆ DCM ಹುದ್ದೆಗೆ ಅಂತ ಇತ್ತು. ಬಟ್ ಏನಾಯಿತು, ಯತೀಂದ್ರ ಅವ್ರನ್ನ ಮಂತ್ರಿ ಮಾಡಿದ್ರು, BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ಹೋದ್ರು. ಮತ್ತೆ
ನಿಮಗೆ ಗೊತ್ತಿರಲಿ, ಬಿ ಕೆ ಹರಿಪ್ರಸಾದ್ ಅವರು ಅವರ ರಾಜಕೀಯ ಜೀವನದ ಬಹುಪಾಲು 99% ಅನ್ಬೋದು ಪಕ್ಷದ ಕೆಲಸವನ್ನೇ ಮಾಡಿರೋದು. ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಇವತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಾಲದವರೆಗೂ ಅವ್ರ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ 18 ರಾಜ್ಯಗಳ ಉಸ್ತುವಾರಿಯಾಗಿ ಪಕ್ಷದ ಕೆಲಸವನ್ನೇ ಮಾಡೋದು. ಅದಕ್ಕೆ ಪಕ್ಷದ ಕೆಲಸ ಆಯ್ಕೆ ಮಾಡ್ಕೊಂಡ್ರು. ನಾನು ಹೇಳ್ತಲ್ಲ, ಬೆರಳಿಕೆ ಎಷ್ಟು ಮಂದಿ ಅಂತಲೇ, ಅದರಲ್ಲೊಬ್ಬರು ಬಿ ಕೆ ಹರಿಪ್ರಸಾದ್ ಅವರು. ಉಳಿದವರೆಲ್ಲ ಸರ್ಕಾರದ ಕೆಲಸ, ದೇವರ ಕೆಲಸ ಅಂಥೇಳಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡೋಕ್ಕೆ ನೋಡ್ತಿರ್ತಾರೆ ಪಾಟೀಲ್ರೆ. ಈಗ ನೀವು ಹೇಳ್ತಿದ್ರಲ್ಲ, ಒಂದು ರೌಂಡ್ ವಿಧಾನಸೌಧಕ್ಕೆ ಹೋಗಿ ಬರಲ್ಲ ಅಂತೇಳಿ, ಹಂಗೆ ಹಾಗಿದ್ರೆ ನಾವೆಲ್ಲ ಅಧಿಕಾರಕ್ಕೆ ಏನು ಹೋಗಲ್ಲ, ಅಲ್ಲಿ ಅಭಿವೃದ್ಧಿ ವಿಚಾರದ ಬಗ್ಗೆ ಅವ್ರು ಏನಾರು ಕೇಳಿದ್ರೆ ಹೇಳೋಣ ಅಂತ, ಅದಕ್ಕೂ ಬೇಡ ಅಂತಿದಾರಲ್ಲ ನೀವು. ಆಯ್ತು ಬಿಡಿ, ಗೋವಿಂದಣ್ಣವರೇ ಓಡಾಡ್ಲಿ ಎಲ್ಲ ಕಡೆ, ನಮಗೆ ವಿಚಾರ ತಿಳಿಸಿದ್ರೆ ಸಾಕು. ಈ ಕಾಂಗ್ರೆಸ್ಗೆ ಯಾಕಿಂತ ಪರಿಸ್ಥಿತಿ ಬಂತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಈಗ ಸಿಕ್ಕಾಪಟ್ಟೆ ಇವ್ರು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಸ್ಥಾನಮಾನ ಬಂದಿದ್ದು ಎಲ್ಲರನ್ನ ಸಮಾಧಾನ ಪಡಿಸೋದು ಹೇಗೆ ಅನ್ನುವಂಥದ್ದು ಈಗಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡ್ತಾ ಇರುವಂಥ ಪ್ರಶ್ನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಕೆಲವರಿಗೆ ಬಹುಶಃ ಗೊತ್ತಾಗಿರ್ಬೋದು, ಈಗ ನಾವು ಹಿಂದಿಯಲ್ಲಿ ಒಂದು ಆಗಾಗ ಮಾತು ಹೇಳ್ತಿರ್ತೀವಿ ನೋಡಿ, ಅಭಿನಹಿತೋ ಕಭಿನಹಿ ಅಂತ. ಕರೆಕ್ಟ್. ಈಗ ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾವಾಗೂ ಆಗಲ್ಲ. ನಾವು ಏನಾದ್ರೂ ಗಲಾಟೆ ಮಾಡಿ, ಏನಾದ್ರೂ ಗೊಂದಲ ಮಾಡಿ, ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಸ್ಥಾನಮಾನ ತಗೋಣಪ್ಪ ಅಂತ. ಯಾಕೆ ಈ ರೀತಿಯ ಪರಿಸ್ಥಿತಿ ಬಂತು ಕಾಂಗ್ರೆಸ್ನಲ್ಲಿ? ನೋಡಿ, ಏನಾಯ್ತು ಅಂದ್ರೆ, 3 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಪಾಟೀಲ್ರೆ, ಯಾವ ಬದಲಾವಣೆಗೂ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರು ಬಿಡ್ಲಿಲ್ಲ. ಅಲ್ಲಿ ಯಾವ ಬದಲಾವಣೆಯೂ ಆಗೋ ಹಾಗಿಲ್ಲ, ನಂದೇನು ಅಂತ ತೀರ್ಮಾನ ಆಗೋವರೆಗೂ ಅಂತ. ಬದಲಾವಣೆಗೆ ಅವಕಾಶ ಸಿಕ್ಕಿದ್ದೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ. ಅಲ್ಲಿವರೆಗೂ ಒಂದು ಸಣ್ಣ ಬದಲಾವಣೆಗೂ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಎಷ್ಟು ಸರ್ತಿ ಹೋಗಿ ಬಂದರು ಡೆಲ್ಲಿಗೆ. ಕಡೆ ಪಕ್ಷ ಸಂಪುಟ ವಿಸ್ತರಣೆ ನೋಡಿ, ಪುನರ್ರಚನೆಯಲ್ಲಿ ಮೊದಲು ಹೋದರು, ಅದಕ್ಕೆ ಅವಕಾಶ ಸಿಗಲಿಲ್ಲ. ಕಡೆಗೆ ವಿಸ್ತರಣೆಗೆ ಇರೋ 2 ಖಾಲಿ ಇತ್ತಲ್ಲ, ನಾಗೇಂದ್ರದೊಂದು ಖಾಲಿ ಇತ್ತಲ್ಲ ಪಾಟೀಲ್ರೆ, ಇವರು ರಾಜಣ್ಣ ಅವ್ರದ್ದೊಂದು, ಅದು ಫುಲ್ ಮಾಡ್ಕೋತೀನಿ, ವಾಪಸ್ ನಾಗೇಂದ್ರನ್ ತಗೋತೀನಿ, ಜೊತೆಗೆ ಬಿ ಕೆ ಹರಿಪ್ರಸಾದ್ ಅವ್ರು ತಗೋತೀನಿ ಅಂತ ಪ್ರಪೋಸಲ್ ಕೊಟ್ಟರು, ಒಪ್ಪಿರಲಿಲ್ಲ. ಹಾಗಿದ್ದು ಈಗ ಓಪನ್ ಆಗಿದೆ. ಓಪನ್ ಆದಾಗ ಈಗ ತೂರ್ಕೊಂಡ್ಬಿಡ್ಬೇಕು ಅಂಥೇಳಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಅವಕಾಶ ಸಿಕ್ಕರು ಈಗ ಸೇರ್ಕೊಂಡ್ರೆ ನಾವು ಸೇರ್ಕೊಂಡಂಗೆ. ಈ ಟೈಮ್ ಬಿಟ್ಟರೆ ಮತ್ತೆ ನೀವು ಹೇಳೋದಲ್ಲ, ಅಭಿನಹಿತೋ ಕಭಿನಹಿ ಅಂಥೇಳಿ ಇದೇ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ವಿಧಾನಸೌಧದ ಕಾರಿಡಾರಲ್ಲೇ ಕೇಳಿ ಬರ್ತಾರೋ ಮಾತು ಪಾಟೀಲ್ರೆ. ಫೈನ್, ಥ್ಯಾಂಕ್ ಯು ವೀರೇಂದ್ರ. ಹಾಗಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಸದ್ಯಕ್ಕೆ ಕಾಂಗ್ರೆಸ್ ಪಾಳಿಗೆದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊದಲೇದಾಗಿ ಚೀಫ್ ವಿಪ್, ಮತ್ತೊಂದು ಕಡೆ ವರ್ಕಿಂಗ್ ಪ್ರೆಸಿಡೆಂಟ್ ವಿಚಾರವಾಗಿಯೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಯಾಕೆ ಹೇಳ್ತಾ ಇದ್ವಿ ಅಂತಂದರೆ, ಯಥೇಚ್ಛವಾಗಿರೋದು, ಸಮೃದ್ಧವಾಗಿರೋದೇ ಈಗ ಯಾರ್ಯಾರನ್ನ ಎಲ್ಲೆಲ್ಲಿ ಅಕೊಮೊಡೇಟ್ ಮಾಡಬೇಕಪ್ಪ, ಅಕೊಮೊಡೇಟ್ ಮಾಡಿದರೆ ಸಮಾಧಾನ ಆಗ್ತಾರಾ, ಹೀಗೆ ಹಲವು ಪ್ರಶ್ನೆಗಳು ಮುಖ್ಯಮಂತ್ರಿಗಳಿಂದ ಇದೆ. ಸಮಯ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತೆ. ಯಾರ್ಯಾರನ್ನ ಹೇಗೆ ಸಮಾಧಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.